ನೆಲಮಂಗಲ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಕಾಂಗ್ರೆಸ್ನಿಂದ ಹಮ್ಮಿಕೊಂಡಿದ್ದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈಲ್ವೆ ಗೊಲ್ಲಹಳ್ಳಿಯ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ವೇಳೆ ನಡೆದ ಹೈಡ್ರಾಮಾಗೆ ಕಾಂಗ್ರೆಸ್ ಮುಖಂಡರು ತಿರುಗೇಟು ನೀಡಿದರು. ಇತ್ತೀಚೆಗೆ ನೆಲಮಂಗಲ ತಾಲೂಕಿನ ಹ್ಯಾಡಾಳು ಹಾಲು ಉತ್ಪಾದಕರ ಸಹಕಾರ ಸಂಘದ ಕೊಠಡಿಯೊಂದರಲ್ಲಿ ಪಡಿತರ ವಿತರಣೆ ಉಪಕೇಂದ್ರಕ್ಕೆ ಅವಕಾಶ ಕಲ್ಪಿಸುವ ಶಾಸಕರ ನಡೆಯನ್ನ ದುರುದ್ದೇಶದಿಂದ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಮುಖಂಡರು ವಿರೋಧಿಸಿರುವುದು ಖಂಡನೀಯ ಎಂದರು. ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರ್ಷ ಹಾಗೂ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಕಿರಣ್ ಮೂಲತಃ ಸಹೋದರರ. ಜಗದೀಶ್ ಚೌಧರಿ ಅವರು ಹರ್ಷ ಮತ್ತು ಕಿರಣ್ ಅವರಿಬ್ಬರಲ್ಲಿರುವ ಮನಸ್ತಾಪ ದೂರ ಮಾಡಿ ಒಗ್ಗೂಡಿಸುವತ್ತ ಮನಸ್ಸು ಮಾಡಲಿ ಎಂದು ಟಾಂಗ್ ನೀಡಿದ್ರು. ನಾವೆಲ್ಲ ಒಂದು ಪದಾಧಿಕಾರಿಗಳು ಸೇರ್ಕೊಂಡು ಒಂದು ಪರ್ಮಿಷನ್ ತಗೊಂಡು ಅಲ್ಲಿ ಒಂದು ಉದ್ಘಾಟನೆ ಕಾರ್ಯಕ್ರಮ ಮಾಡಿರ್ತಾರೆ. ಅದಕ್ಕೆ ಅವಕಾಶ ಇದೆ. ಅದನ್ನು ಏಕಾಏಕಿಯಾಗಿ ಹರ್ಷ ಅವರು ನನ್ನ ಗಮನಕ್ಕೆ ತರಬೇಕಾಗಿದೆ ಅಂತ ಹೇಳಿ ಭಾಳ ಉದ್ವೇಗದಿಂದ ಅವರೆಲ್ಲ ಮಾತಾಡಿರ್ತಾರೆ. ಇದೆಲ್ಲ ಸರಿ ಕಾಣ್ತಾ ಇಲ್ಲ. ಯಾಕೆಂದರೆ ಶಾಸಕರು ನೆಲಮಂಗಲ ತಾಲೂಕಿನಲ್ಲಿ ಎಲ್ಲ ಕಷ್ಟ ಸುಖಗಳಿಗೆಲ್ಲ ಸ್ಪಂದಿಸಿ ಎಲ್ಲ ಒಳ್ಳೆ ಉತ್ತಮವಾದ ಕಾರ್ಯಕ್ರಮಗಳನ್ನ ಅವನ್ನೆಲ್ಲ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಅನುಕೂಲ ಆಗೋ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರ ವಿರುದ್ಧನೇ ಅವಹೇಳನಕ್ಕೆ ಮಾತಾಡ್ತಾ ಇದ್ದಾನೆ ಹರ್ಷನ್ ಅವರು. ನಾವಿದನ್ನು ಹರ್ಷ ಖಂಡಿಸ್ತೀವಿ. ಆಮೇಲೆ ಅಲ್ಲಿ ಪಂಚಾಯಿತಿಗೆ ಹೋದರೂ ಸಹ ಅವನೇ ಡೇಟ್ ಕೊಟ್ಟು ಬರಲೇಬೇಕು ಅಂತ ಈ ಎಲ್ಲ ಕೇಳಿ ನಮ್ಮ ಶಾಸಕರಿಗೆ ಒಂದು ಅವಮಾನ ಮಾಡೋ ರೀತಿಯಲ್ಲಿ ಮಾಡಿದ್ದಾನೆ. ಅವನ ಉದ್ದೇಶ ಏನು, ಕರೆದು ಶಾಸಕರಿಗೆ ನೆಲಮಂಗಲ ತಾಲೂಕಲ್ಲಿ ನಾನು ಒಬ್ಬ ರಾಜಕೀಯವಾಗಿ ನಾನು ಬೆಳಿಬೇಕು, ದುರುದ್ದೇಶ ಇಟ್ಕೊಂಡು ಶಾಸಕರಿಗೆ ಒಂದು ಅಗೌರವ ಕೊಡಬೇಕು ಅಂತ ಹೇಳಿ ಎಲ್ಲ ಡೇಟ್ ಎಲ್ಲ ತೊಗೊಂಡು ಶಾಸಕರು ಗೌರವಪೂರ್ವಕವಾಗಿ ನಾವು ಅವರು ಎಲ್ಲ ಸದಸ್ಯರ ಜೊತೆಗೆ ಹೋದಾಗ ಬೇಕು 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 ಅಂತಲೇ ಇದನ್ನು ಮಾಡಿ ಅವನ ಅಧ್ಯಕ್ಷ ಆಗಿ ಒಂದು ಶಾಸಕರು ಬಂದಾಗ ಕೊಡ ಗೌರವವನ್ನು ಕಿಂಚಿತ್ತು ಗೌರವ ಕೊಟ್ಟಿಲ್ಲ. ಯಾರು ಹರ್ಷ ಅವ್ರು ನಮ್ಮ ಶಾಸಕರಿಗೆ ಒಂದು ಅಗೌರವ ತಂದಿದ್ದಾರೆ. ಇದು ಹರ್ಷನಿಗೆ ಅವನಿಗೆ ನಾಚಿಕೆ ಹಾಕ್ಬೇಕು. ಒಬ್ಬ ಅಧ್ಯಕ್ಷ ಆದಾಗ ಒಬ್ಬ ಶಾಸಕರು ಬಂದಾಗ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದು ಇಲ್ಲ. ಸದಸ್ಯರುಗಳನ್ನ ಉಪಾಧ್ಯಕ್ಷನೆಲ್ಲ ಕರ್ಕೊಂಡು ಹೊರಗಡೆ ಹೋಗಿ ಎಲ್ಲೋ ನಿಂತ್ಕೊಂಡು ಮಾತಾಡ್ತಾನೆ. ಇದು ಒಬ್ಬ ಅಧ್ಯಕ್ಷ ಆಗಿ ಒಬ್ಬರು ಉಪಾಧ್ಯಕ್ಷರಾಗಿ ಕೊಡೋಂಥ ಗೌರವನ. ನಂತರ ವಕೀಲ ಓಬಳಾಪುರ ಹನುಮಂತೇಗೌಡ ಮಾತನಾಡಿ, ಜನಪರ ಕಾರ್ಯಕ್ರಮಗಳಿಗೆ ಅಡ್ಡಿ ಮಾಡಿದ್ರೆ ಸುಮ್ಮನೆ ಇರಬೇಕಾ? ಅದನ್ನ ಕೇಳಿದಕ್ಕೆ ರಾಜಕೀಯ ಪ್ರೇರಿತವಾಗಿ ಮಾತನಾಡಿರುವ ಹರ್ಷ ಅವರ ನಡೆ ಖಂಡನೀಯ ಎಂದ್ರ. ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರ್ಷ ಹಾಗೂ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಇಬ್ಬರು ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿನ ಬಹುತೇಕ ಮಂತ್ರಿಗಳೊಂದಿಗೆ ಒಡನಾಟ ಹೊಂದಿದ್ರ. ತಮಗಿದ್ದ ರಾಜಕೀಯ ಬಲದಿಂದಾಗಿ ತಾಲೂಕಿನ ಜನತೆಗೆ ಉಪಯೋಗವಾಗುವ ಏನಾದರೂ ಕೆಲಸಗಳನ್ನ ಮಾಡಿದ್ರೆ ಜನತೆಯ ಮುಂದೆ ಹೇಳಲಿ. ಯಾರೇ ತಪ್ಪು ಮಾಡಿದ್ರೂ ಚುನಾವಣೆಯಲ್ಲಿ ತಪ್ಪಿತಸ್ಥರಿಗೆ ಪಾಠ ಕಲಿಸುತ್ತಾರೆ ಎಂದು ಎಚ್ಚರಿಕೆ ನೀಡಿದ್ರ. ಹ್ಯಾಡಾಳ್ ಡೇರಿ ಅಧ್ಯಕ್ಷ ಕಿರಣ್ ಮಾತನಾಡಿ, ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಮನೆಯ 4 ಗೋಡೆಯೊಳಗಿದ್ದ ಅಣ್ಣ ತಮ್ಮಂದಿರ ಮನಸ್ತಾಪದ ವಿಚಾರವನ್ನ ಮಾಧ್ಯಮದಲ್ಲಿ ಮಾತನಾಡುವ ಮೂಲಕ ಮನೆ ಹೊಡೆಯುವ ಕೆಲಸ ಮಾಡಿರುವುದು ಅವರಿಗೆ ಶೋಭೆ ತರುವುದಿಲ್ಲ. ಶಾಸಕರು ನನ್ನ ಮತ್ತು ನಮ್ಮ ಅಣ್ಣ ಅವರನ್ನ ಒಂದು ಮಾಡಲು ಪ್ರಯತ್ನಿಸಿ ಡೇರಿ ಉದ್ಘಾಟನೆ ವೇಳೆ ಒಂದೇ ಹಾರ ಹಾಕಿ ಈ ರೀತಿ ಮನಸ್ತಾಪ ಮಾಡಿಕೊಳ್ಳದಂತೆ ಬುದ್ಧಿವಾದ ಹೇಳಿದ್ರ. ಈ ರೀತಿಯ ಯಾವುದಾದರೂ ಒಂದು ಪ್ರಯತ್ನ ಜಗದೀಶ್ ಚೌಧರಿ ಮಾಡಿದ್ದಾರಾ ಎಂದು ಪ್ರಶ್ನೆ ಮಾಡಿದ್ರ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಆರ್ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿ ನಾಗರಾಜು, ನೇಯೋ ಪ್ರಾಕಾರದ ಅಧ್ಯಕ್ಷ ಎಂ ನಾರಾಯಣಗೌಡ, ವಕೀಲರ ಸಂಘದ ಅಧ್ಯಕ್ಷ ಕೆ ಕೇಶವಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿ ನಾಗರಾಜು, ಜಗದೀಶ್ ರಂಗಸ್ವಾಮಿ, ಪುರಸಭೆ ಮಾಜಿ ಅಧ್ಯಕ್ಷ ಎ ಪಿಳ್ಳಪ್ಪ, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಿ ಪ್ರದೀಪ್ ಇನ್ನೂ ಹಲವರು ಹಾಜರಿದ್ದರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.